ಗುಡ್ ಮಾರ್ನಿಂಗ್ ಸರ್. ನನ್ನ ಬ್ರದರ್ನ ತಮಿಳ್ನಾಡಿಂದ ನಾನು ಇಲ್ಲಿ ಕರ್ಸ್ಕೊಂಡೆ. ನಾನು ಬ್ಯಾಂಗ್ಳೂರಲ್ಲಿರೋದು. ಈ ಥರ ನನ್ನ ತಮ್ಮ ಬಂದ್ಬಿಟ್ಟು 11 ಇಯರ್ಸಿಂದ ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಮಾರು ಕಡೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿ ಏನೇನೋ ಟ್ರೈ ಮಾಡಿ ಎಲ್ಲ ಕಡೆನೂ ಆಗಿಲ್ಲ, ಅವ್ರಿಗೆ ಪಾಸಿಟಿವ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇಸತ್ತೋಗಿ ತುಂಬ ಕಷ್ಟಪಡ್ತಾಯಿದ್ರು. ಸೊ ಫೈನಲಿ ನನಗೆ ಬ್ಯಾಂಗ್ಳೂರು ಆಯುರ್ ವಿಸ್ಮಯ ಅನ್ನೋ ಒಂದು ಜಾಗ ನನಗೆ ಯಾರ್ದೋ ಮೂಲಕ ರೆಫರೆನ್ಸಲ್ಲಿ ಬಂದು ನಾನು ಅವ್ರನ್ನ ಲಾಸ್ಟ್ ಮಂತು 7th ಕರ್ಕೊಂಬಂದು ನೀವು ಹೇಳಿದ ಥರ 1 ಮಂತ್ ಆಗಿಲ್ಲ, ಲೆಸ್ ದೆನ್ 1 ಮಂತಲ್ಲಿ ನನಗೆ ಒಂದು ರಿಸಲ್ಟು ಇವತ್ತು ಬೆಳಗ್ಗೆ ಅವ್ರು ಫೋನ್ ಮಾಡಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದಾರೆ. ನಿಮ್ಮ ಔಷಧಿ ಎಲ್ಲ ತಗೊಂಡು ಈ ಥರ ಬಂದಮೇಲೆ ಅವರು ಬೆಳಗ್ಗೆ ಫೋನ್ ಮಾಡಿ ಹೇಳಿದರು. ತುಂಬ ಖುಷಿ ಆಗ್ತಾಯಿದೆ. ಅವ್ರ ಕಡೆಯಿಂದ ತುಂಬ ಥ್ಯಾಂಕ್ಸ್ ನಿಮಗೆ ಹೇಳೋಕ್ಕೆ ಹೇಳಿದ್ದಾರೆ. ಬರ್ತಾರಂತವರು. ಬಂದಿದ ತಕ್ಷಣ ಅವ್ರನ್ನ ಸ್ವೀಟೆಲ್ಲ ತೊಗೊಂಡು ನಾನು ಡೈರೆಕ್ಟಾಗಿ ಅಲ್ಲಿ ಬರ್ತೀನಿ, ನಿಮ್ಮ ಬ್ರ್ಯಾಂಚಿಗೆ ಬಂದು ಭೇಟಿ ಆಗ್ತೀನಿ. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಸರ್. ನನ್ನನ್ನು ನಂಬ್ಕೊಂಡು ಅವ್ರು ಬಂದರು. ನನಗೊಂದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನನಗೆ ಖುಷಿ ಆಗ್ತಾಯಿದೆ ಅಂದರೆ ಅವ್ರಿಗೆ ಯಾವ ಮೂಲಕ ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ನಾನು ಕರ್ಕೊಂಬರ್ತೀನಿ. ಅವ್ರು ಬಂದಮೇಲೆ ನಾನು ಡೈರೆಕ್ಟಾಗಿ ಸ್ವೀಟ್ ತೊಗೊಂಬಂದು ಡಾಕ್ಟ್ರ್ ನಮ್ಮ ಸಿದ್ಧಾರೂಢನ್ನ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಆಯುರ್ ವಿಸ್ಮಯಕ್ಕೂ ನಿಮಗೂ ಡಾಕ್ಟ್ರಿಗೂ ನಿಮ್ಮ ಸಪೋರ್ಟ್ ಇಲ್ಲದೆ ಇದೆಲ್ಲ ಸಾಧ್ಯನೇ ಇಲ್ಲ. ಇಟ್ಸ್ ಅ ಮಿರಾಕಲ್. ನಮ್ಗೆ ಆ್ಯಕ್ಚುಲಿ ಇದೆಲ್ಲ ಹೆಂಗೆ ಅಂತಲೇ ಗೊತ್ತಿಲ್ಲ. ಇಷ್ಟು ವರ್ಷದಿಂದ 11 ಇಯರ್ಸಿಂದ ಕಷ್ಟಪಟ್ಟು ಅವ್ರಿಗೆ ಎಲ್ಲೂ ಏನೂ ಆಗಿಲ್ಲ, ಇನ್ಮೇಲೆ ಆಗುತ್ತೋ ಅನ್ನೋ ಥರ ಅವ್ರ ವಯಸ್ಸಿಗೆ 40 ವರ್ಷ, ಅವನಿಗೆ ಅಮ್ಮನಿಗೆ 37, ಇವ್ರಿಗೆ ಇನ್ಮೇಲೆ ಅದು ಮಗು ಆಗುತ್ತಾ ಅಂತ ಒಂದು ಡೌಟಲ್ಲಿದ್ದಾಗ ಈ ಥರ ಒಂದು ಟ್ರೀಟ್ಮೆಂಟಲ್ಲಿ ಇಟ್ಸ್ ಅ ಮಿರಾಕಲ್ ಆ್ಯಕ್ಚುಲಿ. ನಮಗೆ ನಂಬೋಕ್ಕೂ ಆಗ್ತಾಯಿಲ್ಲ, ನಮ್ಮದೇ ಇರೋಕ್ಕೂ ಆಗ್ತಾಯಿಲ್ಲ. ಸೊ ನನ್ನ ಹೃದಯಪೂರ್ವಕ ಥ್ಯಾಂಕ್ಸನ್ನು ಹೇಳ್ಕೊಂಡು ನಾನು ಡೈರೆಕ್ಟಾಗಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಸರ್. ಬಂದು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ಸರ್. ನನ್ನ ಬ್ರದರ್ನ ತಮಿಳ್ನಾಡಿಂದ ನಾನು ಇಲ್ಲಿ ಕರ್ಸ್ಕೊಂಡೆ. ನಾನು ಬ್ಯಾಂಗ್ಳೂರಲ್ಲಿರೋದು. ಈ ಥರ ನನ್ನ ತಮ್ಮ ಬಂದ್ಬಿಟ್ಟು 11 ಇಯರ್ಸಿಂದ ಅವ್ರಿಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಮಾರು ಕಡೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿ ಏನೇನೋ ಟ್ರೈ ಮಾಡಿ ಎಲ್ಲ ಕಡೆನೂ ಆಗಿಲ್ಲ, ಅವ್ರಿಗೆ ಪಾಸಿಟಿವ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇಸತ್ತೋಗಿ ತುಂಬ ಕಷ್ಟಪಡ್ತಾಯಿದ್ರು. ಸೊ ಫೈನಲಿ ನನಗೆ ಬ್ಯಾಂಗ್ಳೂರು ಆಯುರ್ ವಿಸ್ಮಯ ಅನ್ನೋ ಒಂದು ಜಾಗ ನನಗೆ ಯಾರ್ದೋ ಮೂಲಕ ರೆಫರೆನ್ಸಲ್ಲಿ ಬಂದು ನಾನು ಅವ್ರನ್ನ ಲಾಸ್ಟ್ ಮಂತು 7th ಕರ್ಕೊಂಬಂದು ನೀವು ಹೇಳಿದ ಥರ 1 ಮಂತ್ ಆಗಿಲ್ಲ, ಲೆಸ್ ದೆನ್ 1 ಮಂತಲ್ಲಿ ನನಗೆ ಒಂದು ರಿಸಲ್ಟು ಇವತ್ತು ಬೆಳಗ್ಗೆ ಅವ್ರು ಫೋನ್ ಮಾಡಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ದಾರೆ. ನಿಮ್ಮ ಔಷಧಿ ಎಲ್ಲ ತಗೊಂಡು ಈ ಥರ ಬಂದಮೇಲೆ ಅವರು ಬೆಳಗ್ಗೆ ಫೋನ್ ಮಾಡಿ ಹೇಳಿದರು. ತುಂಬ ಖುಷಿ ಆಗ್ತಾಯಿದೆ. ಅವ್ರ ಕಡೆಯಿಂದ ತುಂಬ ಥ್ಯಾಂಕ್ಸ್ ನಿಮಗೆ ಹೇಳೋಕ್ಕೆ ಹೇಳಿದ್ದಾರೆ. ಬರ್ತಾರಂತವರು. ಬಂದಿದ ತಕ್ಷಣ ಅವ್ರನ್ನ ಸ್ವೀಟೆಲ್ಲ ತೊಗೊಂಡು ನಾನು ಡೈರೆಕ್ಟಾಗಿ ಅಲ್ಲಿ ಬರ್ತೀನಿ, ನಿಮ್ಮ ಬ್ರ್ಯಾಂಚಿಗೆ ಬಂದು ಭೇಟಿ ಆಗ್ತೀನಿ. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಸರ್. ನನ್ನನ್ನು ನಂಬ್ಕೊಂಡು ಅವ್ರು ಬಂದರು. ನನಗೊಂದು ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ನನಗೆ ಖುಷಿ ಆಗ್ತಾಯಿದೆ ಅಂದರೆ ಅವ್ರಿಗೆ ಯಾವ ಮೂಲಕ ಹೆಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ನಾನು ಕರ್ಕೊಂಬರ್ತೀನಿ. ಅವ್ರು ಬಂದಮೇಲೆ ನಾನು ಡೈರೆಕ್ಟಾಗಿ ಸ್ವೀಟ್ ತೊಗೊಂಬಂದು ಡಾಕ್ಟ್ರ್ ನಮ್ಮ ಸಿದ್ಧಾರೂಢನ್ನ ಮೇ ಬಿ ನಾನು ಬರ್ತೀನಿ ಸರ್, ಯಾವಾಗಂತ ಫೋನ್ ಮಾಡಿ ತಿಳಿಸ್ಬಿಟ್ಟು ಬರ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಆಯುರ್ ವಿಸ್ಮಯಕ್ಕೂ ನಿಮಗೂ ಡಾಕ್ಟ್ರಿಗೂ ನಿಮ್ಮ ಸಪೋರ್ಟ್ ಇಲ್ಲದೆ ಇದೆಲ್ಲ ಸಾಧ್ಯನೇ ಇಲ್ಲ. ಇಟ್ಸ್ ಅ ಮಿರಾಕಲ್. ನಮ್ಗೆ ಆ್ಯಕ್ಚುಲಿ ಇದೆಲ್ಲ ಹೆಂಗೆ ಅಂತಲೇ ಗೊತ್ತಿಲ್ಲ. ಇಷ್ಟು ವರ್ಷದಿಂದ 11 ಇಯರ್ಸಿಂದ ಕಷ್ಟಪಟ್ಟು ಅವ್ರಿಗೆ ಎಲ್ಲೂ ಏನೂ ಆಗಿಲ್ಲ, ಇನ್ಮೇಲೆ ಆಗುತ್ತೋ ಅನ್ನೋ ಥರ ಅವ್ರ ವಯಸ್ಸಿಗೆ 40 ವರ್ಷ, ಅವನಿಗೆ ಅಮ್ಮನಿಗೆ 37, ಇವ್ರಿಗೆ ಇನ್ಮೇಲೆ ಅದು ಮಗು ಆಗುತ್ತಾ ಅಂತ ಒಂದು ಡೌಟಲ್ಲಿದ್ದಾಗ ಈ ಥರ ಒಂದು ಟ್ರೀಟ್ಮೆಂಟಲ್ಲಿ ಇಟ್ಸ್ ಅ ಮಿರಾಕಲ್ ಆ್ಯಕ್ಚುಲಿ. ನಮಗೆ ನಂಬೋಕ್ಕೂ ಆಗ್ತಾಯಿಲ್ಲ, ನಮ್ಮದೇ ಇರೋಕ್ಕೂ ಆಗ್ತಾಯಿಲ್ಲ. ಸೊ ನನ್ನ ಹೃದಯಪೂರ್ವಕ ಥ್ಯಾಂಕ್ಸನ್ನು ಹೇಳ್ಕೊಂಡು ನಾನು ಡೈರೆಕ್ಟಾಗಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಸರ್. ಬಂದು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.